ಬಂదాయನ್ కదా ಹಲೋ ಫ್ರೆಂಡ್ಸ್, ಇವತ್ತು ಏನಪ್ಪ ಅಂದರೆ ನಮ್ಮ ತಂಗಿಗೆ ಸೆಕೆಂಡ್ ಪಿ ರಿಸಲ್ಟ್ ಇತ್ತಲ್ಲ, ಅದ್ರ ರಿಯಾಕ್ಷನ್ ಹೆಂಗೈತೆ ಅಂತ ನೋಡೋಣ ಬನ್ನಿ, ವಿಡಿಯೋಗೆ ಒಳಗೆ ಹೋಗೋಣ. A few moments later. ಬಂತು ರಿಸಲ್ಟ್ ಬಂತು. ನಮ್ಮ ತಂಗಿ ಹುಡುಕ್ತಾವಳೆ ರಿಸಲ್ಟು, ಎಷ್ಟು ಮಾಡ್ತಾವ್ದಲ್ಲ ಗೊತ್ತಿಲ್ಲ. ರಿಯಾಕ್ಷನ್ ನೋಡ್ತೀವಿ ಏನು ಹೆಂಗೆ ಮಾಡ್ತಲ್ಲ ನೋಡಿ. ಲಾಸ್ಟಿಗೆ ಬಂದೈತೆ, ವೆಬ್ಸೈಟ್ ಓಪನ್ ಆಗಿದೆ, ರಿಸಲ್ಟು ಬನ್ನಿ ನೋಡೋಣ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬರೀ ನೋವಲ್ಲೇ ಆಗೋಯ್ತಲ್ಲ. ಒಬ್ರು ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಲ್ಲ. ಕನ್ನಡದಲ್ಲಿ 51, ಇಂಗ್ಲೀಷಲ್ಲಿ 61, ಟೋಟಲು 390. கன்னடால 51, இங்கிலீஷ்ல 61, எக்கனாமிக்ல 72, பிசினஸ்ல 63, அக்கௌண்டன்சில 83, ஸ்டாட்டிஸ்டிக்ஸ்ல 60. 10 మార్క్ ಬಂದಾಯನ್ కదా 10 మార్క్ ಬಂದಾಯನ್. 10 మార్క్ ಎರ್ದಂ ನಾನು ಅವನು 10 మార్ಕ್ ಅಲ್ರಾ நானூறு மார்க் வருது அல்றா போனா 10 మార్క్ ಬಂದಾಯನ್ కదా கேர் பையா ನೀವೆಲ್ಲಸನ್ ಪೋ ಅಲ್ತವಳೆ 10 ಮಾರ್ಕ್ ಬೇಕಂತ. ಅಷ್ಟೇ ನಗು ಬಂತು, ಎಲ್ಲ ಡಿಪ್ರೆಷನ್ ಹೋಗ್ಬಿಟ್ಟು. ಚೆನ್ನಾಗೈತೆ ಮಾರ್ಕು? ಸಾಕಾ 390? ಸಾಕಿಲ್ವಾ? ನಾನು ಹೇಳೋ 390 ಸಾಕು. ರಿವ್ಯಾಲ್ಯೂಷನ್ ಆಗ್ತೀಯಾ? ರಿವ್ಯಾಲ್ಯೂಷನ್ ಆಗ್ತೀಯಾ? ಓ, ಆಮೇಲೆ 390 ತೆಗ್ದವಳೆ, ಆದರೂ ಸಾಕಾಗಿಲ್ಲಂತೆ. ಯಾರು ಕಮ್ಮಿ ಮಾರ್ಕ್ ತೊಗೊಂಡಿರೋರಲ್ಲ ಫೀಲ್ ಮಾಡ್ಕೊಬಿಟ್ರಿ. ಇದೇ ಥರ ಚೆನ್ನಾಗಿ ಹೋಗುತ್ತೆ. ಕಾಲೇಜ್ ಲೈಫ್ ಐತೆ ಇನ್ನು, ಅದನ್ನು ಎಂಜಾಯ್ ಮಾಡಬೇಕಲ್ವಾ. ಏನು ತಲೆ ಕೆಡ್ಸ್ಕೊಬೇಡ್ರಿ ಯಾರು. ಇದೇ ಒಳ್ಳೆ ಮಾರ್ಕು ನಿಮಗೆ. ಇದೇ ಥರ ಎಲ್ಲಿ ಫೀಲ್ ಮಾಡ್ಕೊಬೇಡ್ರಿ, ನಿಮ್ಮ ತಂಗಿ ಫೀಲ್ ಮಾಡೋ ಥರ. ಏನೇ ಹೆಚ್ಚು ಕಮ್ಮಿ ಆದ್ರೂ ತಲೆ ಕೆಡಿಸ್ಕೋಬೇಡ್ರಿ. ಲೈಫಲ್ಲಿ ಇದಕ್ಕಿಂತ ದೊಡ್ಡ ಎಕ್ಸಾಮ್ ಇದೆ, ಅದ್ರ ಮುಂದೆ ತುಂಬಾ ಚಿಕ್ಕ ಎಕ್ಸಾಮು. ದಯಮಾಡಿ ಆರಾಮಾಗಿ ಓದಿ, ಎಂಜಾಯ್ ಮಾಡ್ಕೊಡೋದು. ಆಲ್ ದ ಬೆಸ್ಟ್ ನೆಕ್ಸ್ಟು ಕಾಲೇಜ್ ಹೋಗೋಕ್ಕೆ ನಿಮಗೆಲ್ಲ. ಜಾಸ್ತಿ ಮಾರ್ಕ್ ತೊಗೊಂಡಿರೋರು ಕಮ್ಮಿ ಮಾರ್ಕ್ ತೊಗೊಂಡಿರೋನ ಇದು ಮಾಡಬೇಡ. ಹಂಗೆ ಪ್ಯಾರೆಂಟ್ಸ್ ಕೇಳ್ತೀನಿ, ಯಾರು ಇದು ಮಾಡ್ಕೋಬೇಡ್ರಿ. ನಿಮ್ಮ ಮಕ್ಕಳು ಕಮ್ಮಿ ಮಾರ್ಕ್ ತೊಗೊಂಡವ್ರೆ ಅಂತ. ಎಷ್ಟೇ ಮಾರ್ಕ್ ತೊಗೊಂಡ್ರೆ ಅದು ನಿಮ್ಮ ಮಕ್ಕಳೇ. ಅಚೀವ್ಮೆಂಟ್ ಅಂದರೆ 1 ಮಂತಲ್ಲಿ ಕನ್ನಡ ಓದ್ಬಿಟ್ಟು ಮಾರ್ಕ್ ತೆಗೆದೋಲ್ಲ ಅಂತಂದರೆ ಎಷ್ಟು ಎಫೆಕ್ಟ್ ಆಗಿರ್ತಲ್ಲ ಗೊತ್ತಿಲ್ಲ ಅದಕ್ಕೆ. ಸರಿ, ಇಷ್ಟೇ. ಪ್ಯೂರ್ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ. ಇದೇ ಥರ ಕಂಟೆಂಟ್ ಅಪ್ಲೋಡ್ ಮಾಡಿರ್ತೀನಿ. ಸಬ್ಸ್ಕ್ರೈಬ್ ಫಾಲೋ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ.